ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ, ಹಾಯ್, ಹಲೋ, ನಮಸ್ಕಾರ. ನಿಮ್ಮ ನೆಚ್ಚಿನ ಗೀತ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ನಮಸ್ಕಾರ. ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿ 4-5 ತಿಂಗಳವರೆಗೂ ನಾನು ಕಾರ್ ಡ್ರೈವಿಂಗು ಮಾಡ್ತಾಯಿಲ್ಲ, ಗಾಡಿ ಡ್ರೈವಿಂಗು ಮಾಡ್ತಾಯಿಲ್ಲ. ನಮ್ಮ ಸೋನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಅವನ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಆಫೀಸಿಗೆ ಬಿಡೋಕ್ಕೆ ಹೋಗ್ತಾ ಇದ್ದಾನೆ. ಒಂದು ವಾರ 15 ದಿನ, ಪಾಪ ತಿಂಗಳದೆಲ್ಲ 15 ದಿನ ರಜೆ ಅಂತ ಬರ್ತಾ ಇದ್ದಾನೆ ನನಗೋಸ್ಕರ. ಸ್ಲೋಗಿ ಹೋಗ್ತಾ ಇದ್ದೀನಿ. ಅವನಿಗೆ ಕಾರು ಬೈಕ್ ಸಿಕ್ಕಿದ್ರಂತ ಅವನಿಗಂತೂ ಹೇಳೋದೇ ಬೇಡ, ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ. ನನಗಿಂತ ಸೂಪರಾಗಿ ಮಾಡ್ತಾನೆ ನಮ್ಮ ಸೋನು. 4-5 ತಿಂಗಳಾಗಿದೆ ಲಾಗ್ ಮಾಡ್ತಾ. ಈಗ ನಾಳೆ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಹಾರ ಎಲ್ಲ ಮಾಡ್ತಾ ಇದ್ದೀನಿ. ಈ ಹಾರ ತೋರಿಸ್ತೀನಿ, ನಾನು ಆಫೀಸು ತೋರಿಸ್ತೀನಿ. ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿದರೆ ಮಾತ್ರ ನಾನು ತೋರಿಸ್ತೀನಿ, ಇಲ್ಲಾರೆ ತೋರ್ಸಕ್ಕೆ ಹೋಗಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿಂದ. ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಏನೋ ಜಾತ್ರೆಗೆ ಹೋಗ್ಬೇಕಂತ ಇದ್ದೀನಿ. ಲೀವ್ ಲೆಟ್ರ್ ಬರ್ಕೊಟ್ಟಿಲ್ಲಲ್ಲ, 2 ಡೇಸ್. ನಾನು ತೋರಿಸ್ತೀನಿ ಆ ಜಾಗ ಯಾವ ಥರ ಇರುತ್ತೆ ಏನು ಅಂತ. ತುಂಬ ಲಾಂಗ್ ಡ್ರೈವಿಂಗಿಗೆ ಹೋಗ್ಬೇಕಂತ ಇದ್ದೀನಿ, ತೋರಿಸ್ತೀನಿ. ಬನ್ನಿ. ಆಫೀಸ್ ಬಾಸ್ ಎಲ್ಲ ಹೊರಗಡೆ ನಿಂತಿದ್ದಾರೆ. ಸಾಧ್ಯ ಆದರೆ ನಾನು ಈಗ ಹಾರ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾರ ಪೋಣಿಸ್ತಾ ಇದ್ದೀನಿ, ಯಾಕಂದರೆ ನಾನು ಒಂದು ಕಡೆ ಹೊಂಟಿದ್ದೀನಿ ಹೊರಗಡೆ, ಅದ್ರಿಗೋಸ್ಕರ ಲಾಗ್ ಮಾಡ್ತೀನಿ. ನಾನು ಕೈಯಾರೆ ಹಾರ ಮಾಡಾಕಬೇಕು ಅಂತ. ಇದು ಚೆಂಡು ಹೂವು ಹಾರ. ನಾನು ಈ ಥರ ಮಾಡ್ತೀನಿ. ಚೆಂಡು ಹೂವು ಹಾರ ಮಾಡೋ ರೀತಿ ಇದೇ ಥರ. ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ. ನೋಡಿ, ನಾನು ಹಾರ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಇಷ್ಟು ಉದ್ದ ಆಗಿದೆ ನೋಡಿ, ಸಾಕನ್ಸುತ್ತೆ. ಇದು ನಮ್ಮ ಇಷ್ಟವಾಗಿದ್ದ ದೇವರಿಗೆ. ಇದು ನನ್ನ ಹಾರ. ಒಂದು 4-5 ಹಾರ ಮಾಡ್ತೀನಿ ನಾನು, ನೋಡ್ಬೋದು. ನೋಡಿ, ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಎಲ್ಲ ಹೊರಗಡೆ ಹೊಂಟಿದ್ದೀನಿ ಅಂತ. ಇಲ್ಲಿ ನೋಡಿ, ಹಾರ ನಾನೇ ಕಟ್ಟಿರೋದಂಥದ್ದು, ಸೂಜಿ ದಾರದಲ್ಲಿ ಕಟ್ಟಿರೋದಂಥದ್ದು. ಇದು ಇದೇ ಥರ ಒಟ್ಟು ಎಷ್ಟು ಪ್ಯಾಕೆಟ್ ಮಾಡಿದ್ದೀನಿ ಅಂದರೆ 1 2 3 4 5 ಹಾರ ಕಟ್ಟಿದ್ದೀನಿ ನಾನು. ಇದೇ ಸೈಜಿಂದು 5 ಹಾರ ಕಟ್ಟಿದ್ದೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಯಾವ ಪೂಜೆಗೆ ಹೋಗ್ತೀನಿ ಎಲ್ಲ ತೋರಿಸ್ತೀನಿ. ಬಟ್ ಇದು ರೋಸು ನಿನ್ನೆ ನನಗೆ ಕೊಟ್ಟಿರೋದಂಥದ್ದು ಬಾಡಿ ಹೋಗಿದೆ. ಏನು ಮಾಡೋಕ್ಕೂ ಆಗಲ್ಲ. ಇದನ್ನು ದಳ ಅಂದರೆ ಆ ರೋಸಿನ ದಳ ತೆಗ್ದು ಫುಲ್ಲು ಕ್ಲೀನಾಗಿ ವಾಶ್ ಮಾಡಿ, ಅರಿಶಿನ ಹಾಕಿ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ. ಇವಾಗ ಒಂದಿಷ್ಟು ಮಿಕ್ಕಿದೆ. ಇದರಲ್ಲಿ ಬಿಡಿ ಬಿಡಿ ಹೂವು ಒಂದು 10-15 ಅಷ್ಟೇ ಎತ್ತಿಟ್ಕೊಬಿಟ್ಟು ಒಂದು ಸಣ್ಣ ಹಾರ ಮಾಡಿ ನಮ್ಮ ಮನೇಲಿ ಇರೋ ದೇವಿಗೆ ನಾನು ಹಾರ ಮಾಡಾಕ್ತೀನಿ. ನಾನು ಎಲ್ಲಿ ಹೋಗ್ತೀನಿ ಏನಂತ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಮೆಂತ್ಯ ಸೊಪ್ಪಿದೆ. ಮೆಂತ್ಯ ಸ್ವಲ್ಪ ಸೊಪ್ಪನ್ನು ಪಲ್ಯ ಮಾಡ್ಕೊ ಹೋಗ್ತೀನಿ. ಬೆಳಗ್ಗೆನೇ ಹೋಗಬೇಕಾಗುತ್ತೆ, ನೈಟ್ 12:30ಗೆ. ಇಷ್ಟ ಆಗಿದೆ. ಇಲ್ಲಿ ನೋಡಿ, ಮತ್ತು ಗುಡ್ ಲೈಫ್ ತೊಗೊಳಿದ್ದೀನಿ, 1 ಲೀಟ್ರ್ ತೊಗೊಳಿದ್ದೀನಿ. ಮತ್ತು ಇಲ್ಲಿ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೆ ಬೈಕೆ ಅಂತ ಇರುತ್ತಲ್ವ, ಅವ್ರಿಗೆ ಆಸೆಗಳು ತುಂಬ ಇರುತ್ತಲ್ಲ. 2 ಥರ ಸ್ವೀಟ್ ಎಲ್ಲ ತೊಗೊಳಿದ್ದೀನಿ, ಖಾರ ತೊಗೊಳಿದ್ದೀನಿ. ಇನ್ನೂ ತೊಗೊಳ್ಳೋದಿದೆ, ಇನ್ನೊಂದು 4 kg ಅಷ್ಟು ಸ್ವೀಟ್ ಎಲ್ಲ ತೊಗೋಬೇಕು. ಇಲ್ಲಿ ಎಂತ ಇದೆ, ಇಲ್ಲಿ ನೋಡಿ, ಇಲ್ಲಿ ಕರ್ಪೂರ ತೊಗೊಳಿದ್ದೀನಿ. ಹಾಗೆ ಇಲ್ಲಿ ಉದ್ದಿನ ಕಡ್ಡಿನೂ ತೊಗೊಳಿದ್ದೀನಿ ನಾನು. ಇಷ್ಟ ಆಗಿದೆ. ಮತ್ತು ಪ್ಯಾಕಿಂಗ್ ಎಲ್ಲ ಮಾಡೋದಿದೆ. ನಾನು ಈಗ ನೋಡಿದ್ರೆ ಅಲ್ವಾ ಏನು ಮಾಡಿದೆ ಏನು ಅಂತ. 5 ತಿಂಗಳೇ ಆಗಿತ್ತು ಲಾಗ್ ಮಾಡೋಕ್ಕಾಗಿಲ್ಲ. ಅವಾಗ ಹೇಳಿದೆ, ಈಗ ಹೇಳ್ತಾ ಇದ್ದೀನಿ, ಏನು ಅಂದ್ಕೋಬೇಡಿ. ಜನವರಿಯಲ್ಲಿ ಮಾಡಿದೆಲ್ಲ ಇದೆ, ಬಟ್ ನನಗೆ ಬಿಡೋಕ್ಕೂ ಟೈಮ್ ಇಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ನಾಳೆಯಿಂದ ಫುಲ್ ಕಂಟಿನ್ಯೂ ಆಗಿ ಬಿಡೋಣ ಅಂತ ಲಾಗ್ನ. ಎಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ನೋಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ 3 ಕರ್ಪೂರ ಪ್ಯಾಕೆಟ್ ತಂದಿದ್ದೀನಿ. ನನಗೆ 7 ಬೇಕಾಗಿತ್ತು, 3 ತಂದಿದ್ದೀನಿ. ಇನ್ನು 3 ಹೋಗಿ ತೊಗೊಬರ್ತೀನಿ ನಾನು. ಮತ್ತು ಉದ್ದಿನ ಕಡ್ಡಿ 5 ಹಾಕಿ ಪೇಪರಲ್ಲಿ ಪ್ಯಾಕ್ ಮಾಡ್ತೀನಿ ನಾನು. ನೋಡಿ, ಇದು 7 ಉದ್ದಿನ ಕಡ್ಡಿ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಪ್ಯಾಕ್ ಮಾಡ್ಕೊಬಿಡ್ತೀನಿ. ನೋಡಿ, ಈ ಥರ ಪ್ಯಾಕ್ ಮಾಡ್ಕೊಬಿಡ್ತೀನಿ. ಈ ಥರ ಮಾಡಿ ನಂತರ ನಾನು ಅದಕ್ಕೆ ದಾರ ಸುತ್ತಬಿಡ್ತೀನಿ. ಹೂವು ಕಟ್ಟ ದಾರ ಬರುತ್ತಲ್ವ, ಅದನ್ನು ಹಿಂಗೆ ಸುತ್ತಬಿಡ್ತೀನಿ. ಬಿಟ್ಟು ಮನೆಯಿಂದ ರೆಡಿ ಮಾಡಿ ನಾನು ತೊಗೋಗೋದು. ಇಲ್ಲಿ ನೋಡಿ, ಈ ಥರ ಮಾಡಿ ಇಟ್ಬಿಡ್ತೀನಿ. ಇದೇ ಥರ ಎಲ್ಲನೂ ಮಾಡ್ತೀನಿ.
ಈಗ ನಾನಿಲ್ಲಿ ಉದ್ದಿನ ಕಡ್ಡಿನ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನಾನು ಮಾಚಿಸ್ ಬಾಕ್ಸನ್ನು ಹಾಕ್ಕೊಳ್ತೀನಿ. ನಂತರ ಕರ್ಪೂರ ಎಲ್ಲ ಇದರಲ್ಲಿ ಇರುತ್ತೆ. ಕರ್ಪೂರ, ಉದ್ದಿನ ಕಡ್ಡಿ ಎಕ್ಸ್ಟ್ರಾ ಉದ್ದಿನ ಕಡ್ಡಿನೂ ಇಟ್ಕೊಂಡಿರ್ತೀನಿ, ಇದರಲ್ಲೇ ಹಾಕ್ಕೊಬಿಡ್ತೀನಿ. ಇದನ್ನು ಇವಾಗ ನಾನು ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅದೆಲ್ಲ ನಾನು ತೋರಿಸ್ತೀನಿ. ಇದರಲ್ಲಿ ಒಂದೆರಡು ಲೈಟರ್ ಹಾಕ್ಕೊಬಿಡ್ತೀನಿ. ನಂತರ ಕರ್ಪೂರನೂ ಇದರಲ್ಲೇ ಹಾಕ್ಕೊಬಿಡ್ತೀನಿ. ಕರ್ಪೂರ ಕಡಿಮೆ ಆಯಿತು, ಇನ್ನು ಒಂದು 5 ಪ್ಯಾಕೆಟ್ ತೊಗೊಳ್ತೀನಿ. ಇಲ್ಲಿ ಲೈಟರ್ ಹಾಕ್ಕೊಳ್ತೀನಿ. ಈಗ ಒಂದು ಲೈಟರ್ ಇದ್ರ ಜೊತೆಗೆ ಇಟ್ಬಿಡ್ತೀನಿ. ಇವಾಗ ಉದ್ದಿನ ಕಡ್ಡಿ ಪ್ಯಾಕಿಂಗ್ ಆಯಿತು. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಇದು ಪೂಜಾ ಸಾಮಾನು ತಗೋಗೋ ಬ್ಯಾಗ್ ಇದಕ್ಕೆ ನಾನು ಅಂತ ಸಪ್ರೇಟಾಗೇ ಇಟ್ಬಿಟ್ಟಿದ್ದೀನಿ. ಇದರಲ್ಲಿ ಬಟ್ಟೆ ಏನೂ ಹಾಕಲ್ಲ, ಪೂಜೆ ಸಾಮಾನು ಅಷ್ಟೇ. ಉಡಿ ಸಾಮಾನು ಇದ್ದರೆ ಹಾಕ್ಕೊಳ್ತೀನಿ, ಇಲ್ಲ ಆದರೆ ಹಣಕಾಯಿ, ಉದ್ದಿನ ಕಡ್ಡಿ ಆ ಥರದ್ದು ಮಾತ್ರ ಯೂಸ್ ಮಾಡೋಕ್ಕೆ ಅಂತಲೇ ದೇವ್ರ ಸಾಮಾನಿಗೆ ಇಟ್ಬಿಟ್ಟಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಉದ್ದಿನ ಕಡ್ಡಿ ಬಾಕ್ಸು, ಅರಿಶಿನ ಕುಂಕುಮ ಬಾಕ್ಸು, ಹೂವು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ರಾತ್ರಿ ನಾನು 12:30 ಇಲ್ಲಿಂದ ಬಿಡಬೇಕು. ಕಾರ್ ಫುಲ್ಲು ಲಾಂಗ್ ಡ್ರೈವಿಂಗ್ ಮಾಡಬೇಕು. ನಮ್ಮ ಸೋನು ಮಾಡ್ತಾನೆ ಕಾರ್ ಡ್ರೈವಿಂಗು. ಇವಾಗ ಇದಕ್ಕೆ ಪ್ಯಾಕ್ ಮಾಡಿರ್ತೀನಿ. ರಾತ್ರಿ ಹೋಗೋ ಟೈಮಲ್ಲಿ 12 ಗಂಟೆಗೆ ನಾನು ಹೂವು ಎಲ್ಲ ಸ್ಟೋರ್ ಮಾಡಿರ್ತೀನಿ ಬ್ಯಾಗಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚಾಕು ಇದೆ. ಈ ಚಾಕುನು ಪೂಜೆ ಸಾಮಾನು ಜೊತೆಗೆ ಹಾಕ್ತೀನಿ. ಯಾಕಂದರೆ ನನಗೆ ಅಲ್ಲಿ ಹಣ್ಣು ಏನಾರ ಬೇಕಂದರೆ ಕಟ್ ಮಾಡೋಕ್ಕೆ ಮಾತ್ರ ಇದನ್ನು ತಗೋ ಹೋಗ್ತೀನಿ. ಈಗ ಪೂಜೆ ಆಯಿತು. 1 ಗಂಟೆ ಆಗಿದೆ, 1 ಗಂಟೆ 5 ನಿಮಿಷ ಆಗಿದೆ. ತೋರಿಸ್ತೀನಿ ಟೈಮ್ ನಿಮಗೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಗಬೇಕು ಇವಾಗ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಮುಟ್ಟಕ್ಕೆ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಟೈಮ್ ತೋರಿಸ್ತೀನಿ ನೋಡಿ ಎಷ್ಟೊತ್ತಾಯ್ತು ಕೆಲಸ ಮಾಡೋ ಅಷ್ಟರಲ್ಲಿ. ಇವಾಗ ನೋಡ್ತಾ ಇರ್ಬೋದು, 1:10 ಆಗಕ್ಕೆ ಬರ್ತಾಯಿದೆ. 1:15 ನಾನು ಇಲ್ಲಿಂದ ಬಿಡಬೇಕು. ನಮ್ಮ ಸೋನು ಡ್ರೈವಿಂಗ್ ಮಾಡ್ತಾನೆ ಕಾರು. ಈ ನೈಟಲ್ಲಿ ನನ್ನ ಕೈಯಲ್ಲಿ ಕೊಡಲ್ಲ ಅವನು ಡ್ರೈವಿಂಗ್ ಮಾಡೋಕ್ಕೆ. ಅವನೇ ಲಾಂಗ್ ಡ್ರೈವಿಂಗ್ ಆಗುತ್ತೆ, ಫುಲ್ಲು ಲಾಂಗ್ ಆಗುತ್ತೆ. ಹಾಗಾಗಿ ಅವನೇ ಡ್ರೈವಿಂಗ್ ಮಾಡ್ತಾನೆ. ಮಾರ್ನಿಂಗ್ ಆದರೆ ನಾನು ಡ್ರೈವಿಂಗ್ ಮಾಡ್ತಾಯಿದ್ದೆ. ಬನ್ನಿ ಈ ಪೂಜೆಗೆ ಏನು ತೊಗೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ರೆಡಿಯಾಗಿ ಹೋಗಬೇಕು, ಟೈಮ್ ಬೇರೆ ಆಗ್ತದೆ. ಇಷ್ಟೆಲ್ಲ ನಿಂಬೆಹಣ್ಣು ತೊಗೊಂಡಿದ್ದೀನಿ. ದೇವಿ ದೇವಸ್ಥಾನಕ್ಕೆ ಹೊಂಟಿದ್ದೀನಿ, ಅಂದರೆ ಹೋಗ್ತಾಯಿದ್ದೀನಿ. 500 ಹತ್ರ 2 ನಿಂಬೆಹಣ್ಣು ಕೊಟ್ಟು ದೇವಿ ಹತ್ರ ಮುಟ್ಕೊಡಿ ಅಂದರೆ ಅವ್ರು ಮುಟ್ಟಿಸ್ಬಿಟ್ಟು ಕೊಡ್ತಾರೆ. ಅದನ್ನು ತಂದೆ ಮನೇಲಿ ಪೂಜೆ ಮಾಡಬೇಕಾಗುತ್ತೆ. ನಿಮ್ಮ ಕೋರಿಕೆ ಏನಿದೆ ಅಂದರೆ ಒಳ್ಳೆಯದನ್ನು, ಕೆಟ್ಟದಲ್ಲ. ಕೆಟ್ಟದು ದೇವಿ ಪ್ರತಿಫಲ ಕೊಡಲ್ಲ, ಒಳ್ಳೆಯದಾದರೆ ಮಾತ್ರ ಕೊಡ್ತಾಳೆ ದೇವಿ. ಸಹ ಕುಟುಂಬ ಚೆನ್ನಾಗಿರ್ಬೇಕಂತ ಹೇಳಿ ಅದನ್ನು ಪೂಜೆ ಮಾಡಿದ್ರೆ ಆಯಿತು, ಒಳ್ಳೆಯದಾಗುತ್ತೆ. ಕೆಟ್ಟದಕ್ಕೆ ಯಾರೂ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಂತರ ಏನು ಮಾಡಬೇಕು, ಒಂದು ಬಕೆಟಲ್ಲಿ 2 ಸ್ಪೂನ್ ಅರಿಶಿನ ಹಾಕಿ ಬೆಳಗ್ಗೆ 7 ಗಂಟೆಗೆ ನೀರೊಳಗಡೆ ಇಟ್ಟು, ನಂತರ ಸಂಜೆ ನಾನೇನು ಮಾಡಿದ್ದೀನಿ, ಬಸ್ತಿದ್ದೀನಿ, ಇದರಲ್ಲೇ ಬಸ್ತಿದ್ದೀನಿ. ನಂತರ ಡ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇದನ್ನೇ ಹೋಗ್ತೀನಿ ನಾನು. ಕೆಲವೊಬ್ಬರು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ತೊಗೊಬಿಟ್ಟು ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಇವಾಗ ಪೂಜೆ ಆಗಿದೆ. ಪಟಾಪಟ್ ಎಲ್ಲ ಬೇಗ ಎಲ್ಲ ರೆಡಿ ಮಾಡಾಗಿದೆ, ಪ್ಯಾಕಿಂಗ್ ಆಗಿದೆ. ಹೂವು ಎಲ್ಲ ಎತ್ತಿಟ್ಕೋಬೇಕು. ನಿಂಬೆಹಣ್ಣು ಕವರಲ್ಲಿ ಹಾಕ್ಕೊಳ್ಳಿದ್ರೆ ಆಯಿತು. ದೇವಿ ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ದೀನಿ. ನನಗೆ ಟೆಂಪಲ್ ಅಂದರೆ ತುಂಬ ಇಷ್ಟ. 500 ಹತ್ರ ಅದು ಕೊಟ್ಟು, ನಿಂಬೆಹಣ್ಣನ್ನು ಕೊಟ್ಟು ಪೂಜೆ ಮಾಡ್ಕೊಬಂದು ನಾನು ದೇವಿ ಹತ್ರ ಇಟ್ಟು ಪೂಜೆ ಮಾಡ್ತೀನಿ. ಅದು ಬಾಡೋಗ ನಂತರ ನಾನೇನು ಮಾಡ್ತೀನಿ, ತುಳಸಿ ಗಿಡಕ್ಕೆ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಸಿಕ್ಕದಲ್ಲಿ ಬಿಸಾಕಕ್ಕೆ ಹೋಗಬೇಡಿ. ಅಥವಾ ಹೂವಿನ ಗಿಡ ಇರುತ್ತಲ್ಲ ನಿಮ್ಮ ಪಾಟಲ್ಲಿ, ಅಲ್ಲಾದರೂ ಹಾಕಿ. ಅಪಾರ್ಟ್ಮೆಂಟ್ ಇದ್ದವ್ರು ಏನು ಮಾಡ್ತೀರಿ, ನಾವು ತುಳಸಿ ಗಿಡನ ಅಥವಾ ಪಾಟಲ್ಲಿ ಹಾಕ್ಬಿಡ್ತೀರಿ. ನಾವು ಎತ್ತು ಬಿಸಾಕಬಾರ್ದು, ಯಾಕಂದರೆ ಅದು ಪ್ರಸಾದ. 500 ಕೆಲವೊಬ್ಬರು ಹೇಳ್ತಾರೆ, 500 ಅಂದರೆ ಭಟ್ರು, ಪೂಜಾರಿ ಅಂತೀರಲ್ವಾ ಅವರು. ಕೆಲವೊಬ್ಬರು ಹೇಳ್ತಾರೆ ಬಿಸಾಕಬೇಡಿ ಅಂತ, ಕೆಲವೊಬ್ಬರು ಸಿಕ್ಕಾಬಟ್ಟೆ ಬಿಸಾಕ್ತಾ ಇರುತ್ತೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ನಾನು ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಸಿಗ್ತೀನಿ.